ಲಕ್ಷಾಂತರ BPL ಕಾರ್ಡ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ, ಕಿತ್ತಾಕ್ಬಿಟ್ಟಿದ್ದಾರೆ ಜನಗಳ. ಇವತ್ತು ಅನ್ನ ಭಾಗ್ಯ ಅಲ್ಲ, ಅನ್ನ ಕಿತ್ಕೊಳ್ಳೋ ಭಾಗ್ಯವನ್ನ ಇವ್ರು ಕೊಡ್ತಾ ಇದ್ದಾರೆ. ಇವತ್ತು ಏನು ಈ ಸರ್ಕಾರದ ಹಗರಣಗಳನ್ನ ಜನಗಳಿಗೆ ತಲುಪಿಸಬೇಕಾಗಿತ್ತು, ಅದನ್ನ ತಲುಪಿಸೋದ್ರಲ್ಲಿ ನಾವು ಸಂಪೂರ್ಣ ಸಫಲರಾಗಿದ್ದೇವೆ. ಈ ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇರ್ತಕ್ಕಂಥ ಆಂದೋಲನದಲ್ಲಿ ಯಾರ್ಯಾರು ಕಾನೂನು ಬಾಹಿರವಾಗಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಈ ರಾಜಕಾರಣದಿಂದ ತೆಗೆದು ಆಚೆ ಕಳಿಸಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ, ಜನಗಳಿಗೆ ಮಂಕುಬೂದಿಯನ್ನು ಮಾಡಿ ಇವತ್ತು ಸಹ ಜನಗಳಿಗೆ ಮೋಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, 7ನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೈಸೂರು ಚಲೋ ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರನ್ನ ತಲುಪಿದೆ. ನಮ್ ಜೊತೆ ಈಗಾಗಲೇ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಜೆಡಿಎಸ್ ನ ನಾಯಕರು ಸುರೇಶ್ ಗೌಡ್ರು, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಸುರೇಶ್ ಗೌಡ್ರು ಇದ್ದಾರೆ. ಸರ್ ನಮಸ್ತೆ. ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರ 7ನೇ ದಿನ ಹೇಗ ಅನಿಸ್ತಾ ಇದೆ? ಮೊದಲನೇ ದಿನದಿಂದ ಇವತ್ತಿನವರೆಗೆ ಏನ್ ತಾವೊಂದು ಗುರಿ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಆರಂಭಿಸಿದ್ರಿ, ಅದೆಲ್ಲೊಂದ್ ಕಡೆ ಈಡೇರುತ್ತೆ ಅಂತ ಅನ್ಸುತ್ತ ತಮ್ಗೆ? ಬಹಳ ಅಭೂತಪೂರ್ವವಾಗಿ ಇವತ್ತು ಜನರ ಬೆಂಬಲ ಸಿಗ್ತಾ ಇದೆ. ನಮ್ಮ ಉದ್ದೇಶ ಈರೇಡಿದೆ. ಯಾಕೆಂದ್ರೆ ಇವತ್ತು ಏನು ಈ ಸರ್ಕಾರದ ಹಗರಣಗಳನ್ನ ಜನಗಳಿಗೆ ತಲುಪಿಸಬೇಕಾಗಿತ್ತು, ಅದನ್ನ ತಲುಪಿಸೋದ್ರಲ್ಲಿ ನಾವು ಸಂಪೂರ್ಣ ಸಫಲರಾಗಿದ್ದೇವೆ. ಅದರಿಂದ ನಮ್ಮ ಉದ್ದೇಶ ಸಹ ಈಡೇರಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯವಾಗಿದೆ. ಜೊತೆಗೆ ಒಂದು ರೀತಿ ಸುನಾಮಿ ರೀತಿಯಲ್ಲಿ ಜನಗಳು ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ನಮಗೆ ಉತ್ಸಾಹನ ಇಮ್ಮಡಿ ಮಾಡಿದೆ. ಹಗರಣಗಳ ಬಗ್ಗೆ ಏನು ಜನತೆಗೆ ತಲುಪಿಸುವ ಉದ್ದೇಶ ಅಷ್ಟೇನಾ, ಅಥವಾ ಸಿಎಂ ಸಿದ್ದರಾಮಯ್ಯನವರ ಪದತ್ಯಾಗ ಆಗ್ಬೇಕು ಅನ್ನುವಂಥದ್ದ, ಅಥವಾ ಈ ಸರ್ಕಾರವನ್ನ ಪತನಗೊಳಿಸಬೇಕು ಅನ್ನುವಂಥದ್ದ, ಯಾವ ರೀತಿ ಅಂತ? ಈ ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇರ್ತಕ್ಕಂಥ ಆಂದೋಲನದಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಕಾನೂನು ಬಾಹಿರವಾಗಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಈ ರಾಜಕಾರಣದಿಂದ ತೆಗೆದು ಆಚೆ ಕಳಿಸಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ. ಇದನ್ನ ತಾರ್ಕಿಕ ಹಂತಕ್ಕೆ ಕೊನೆ ದಿನಗಳಲ್ಲಿ ತೆಗೆದುಕೊಂಡು ಹೋಗ್ತೀವಿ. ತಮ್ಮ ಏನು ಪಾದಯಾತ್ರೆಯ ಏನು ವಿರುದ್ಧವಾಗಿ ಅವರು ಈಗಾಗಲೇ ಜನಾಂದೋಲನ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ, ಅದರ ಸಮಾರೋಪ ಇವತ್ತು ನಡೀತಾ ಇದೆ ಮೈಸೂರಿನಲ್ಲಿ. ಹಾಗೆ ನೋಡಕ್ ಹೋದ್ರೆ ಅವರು ಕೂಡ ಏನು ಬಿಜೆಪಿ ಹಾಗೂ ಜೆಡಿಎಸ್ ನ ಭ್ರಷ್ಟಾಚಾರತೆಯನ್ನ ಅಥವಾ ಭ್ರಷ್ಟತೆಯನ್ನ ಹಗರಣವನ್ನ ಬಯಲಿಗೆಳಿತೇವೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು ವಿರೋಧ ಪಕ್ಷವಾಗಿ ನಾವು ನಮ್ಮ ಕರ್ತವ್ಯನ ನಿರ್ವಹಣೆ ಮಾಡ್ತಾ ಇದೀವಿ. ಅವರಲ್ಲಿ ಏನಾದ್ರೂ ಪ್ರಶ್ನೆಗಳು ಅವರಲ್ಲಿ ಉದ್ಭವ ಆದ್ರೆ ಉತ್ತರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಇದೆ, ಏಜೆನ್ಸಿಗಳಿದ್ದಾರೆ. ಅದನ್ನ ಮಾಡೋದು ಬಿಟ್ಟು ಇಲ್ಲಿ ಜನಗಳ ಮುಂದೆ ಬರೀ ಸುಳ್ಳು ವ್ಯಕ್ತಿಗತವಾಗಿ ಮತ್ತೆ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡಿಕೊಂಡು ಈ ಭ್ರಷ್ಟಾಚಾರವನ್ನ ಮನೆ ಮಾಚಲಿಕ್ಕೆ ಅದೆಲ್ಲ ಅವರು ನಾಟಕ ಆಡ್ತಾ ಇದ್ದಾರೆ. ಅದು ಜನಗಳಿಗೆ ಅವ್ರ ನಾಟಕ ಎಲ್ಲ ಗೊತ್ತಾಗಿದೆ. ಹಗರಣಗಳನ್ನ ಬೀದಿಗೆಳೆಯೋದು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಈ ರೀತಿಯಾದಂತಹ ಹೋರಾಟವನ್ನ ನಡೆಸ್ತಾ ಇದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರದು. ರಾಜ್ಯದ ಜನತೆಗೆ ಯಾವ ರೀತಿಯಾದಂತಹ ಸಂದೇಶವನ್ನು ನೀಡೋಕೆ ಬಯಸ್ತೀರಾ ಸರ್? ಏನು ಈ ಭ್ರಷ್ಟ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೋ ಒಂದು ಕಡೆ ಆಸೆಗಳನ್ನ ತೋರಿಸಿ ಜನಗಳಿಗೆ ಮಂಕುಬೂದಿಯನ್ನು ಮಾಡಿ ಇವತ್ತು ಸಹ ಜನಗಳಿಗೆ ಮೋಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಕ್ಕಿ ಕೊಡೋ ವಿಷಯ ಆಗಲಿ, ಕರೆಂಟಿನ ವಿಷಯ ಆಗಲಿ, ಮತ್ತೆ ಬಸ್ದ ವಿಷಯ ಆಗಲಿ, 5 ಪಂಚ ಕಾರ್ಯಕ್ರಮ ಏನು ಕೊಟ್ಟಿದ್ದರಿಂದ ಅವ್ರ ಬೆನ್ನನ್ನು ಅವ್ರು ತಟ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮೋದಿಯವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿನ ಕೊಟ್ಟು ನಮ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಸ್ ರೇಟ್ನ ಡಬಲ್ ತ್ರಿಬಲ್ ಮಾಡಿ ಫ್ರೀ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ 2 ರೂಪಾಯಿ 20 ಪೈಸೆ ಇದ್ದಿದ್ದೇನೆ ಇವತ್ತು 7.5 ರೂಪಾಯಿ ಮಾಡಿದ್ದಾರೆ. ಎಲ್ಲದೂ ರೇಟ್ನ ಅತಿಯಾಗಿ ಹೆಚ್ಚಿಗೆ ಮಾಡಿಕೊಂಡು ಈ ಜನಗಳಿಗೆ ಮೋಸ ಮಾಡ್ತಾರೆ. ಜೊತೆಗೆ ಲಕ್ಷಾಂತರ BPL ಕಾರ್ಡ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ, ಕಿತ್ತಾಕ್ಬಿಟ್ಟಿದ್ದಾರೆ ಜನಗಳ. ಇವತ್ತು ಅನ್ನ ಭಾಗ್ಯ ಅಲ್ಲ, ಅನ್ನ ಕಿತ್ಕೊಳ್ಳೋ ಭಾಗ್ಯವನ್ನ ಇವ್ರು ಕೊಡ್ತಾ ಇದ್ದಾರೆ ಇವತ್ತು. ಸರಿ, ಹಾಗಿದ್ರೆ ಈ ವಾಲ್ಮೀಕಿ ಹಗರಣ, ಮೂಡ ಹಗರಣ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ದೊರಕುತ್ತೆ, ತಮ್ಮ ಏನು ಹೋರಾಟಕ್ಕೆ ನ್ಯಾಯ ದೊರಕುತ್ತೆ ಅಂತ ಅನ್ಸುತ್ತೆ ತಮ್ಗೆ? ಹೌದು, ಇದು ನೇರವಾಗಿ ಆರ್ಥಿಕ ಇಲಾಖೆಯ ಮುಖ್ಯಸ್ಥರು ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೀವು ಹೊಣೆಯನ್ನ ಹೊರಬೇಕಾಗ್ತದೆ. ಅದನ್ನ ಬಿಟ್ಟು ಇವರು ಅವ್ರ ಮೇಲೆ ಇದನ್ನ ಒತ್ತಾಕ್ಬಿಟ್ಟು ಇವ್ರು ತಪ್ಪಿಸ್ಕೊಳ್ಳಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂಥರ ಆಸ್ಪದಕರ ಆಗಿದೆ. ಅದಾಗಬಾರ್ದು. ಯಾರೇ ಆಗಿರ್ಲಿ, ಇವರು ನೀವು ಈ ರೀತಿ ಭ್ರಷ್ಟಾಚಾರ ಮಾಡಿದ್ರಿ ಅಂದ್ರೆ ಅದ್ ಹೇಳ್ತಾ ಇಲ್ಲ. ನೀವು ಮಾಡಿದ್ರೆ ತನಿಖೆ ಮಾಡಿ, ಜೈಲಿಗೆ ಕಳಿಸಿ, ಯಾರು ಬೇಡ ಅಂದರು. ವೀಕ್ಷಕರೇ, ಇದಿಷ್ಟು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕರಾದಂತಹ ಸುರೇಶ್ ಗೌಡ್ರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೌಡ್, ಕರ್ನಾಟಕ ಟಿವಿ, ಮೈಸೂರು.